ಬೆಳೆದಿದೆ ಅನ್ನೋದನ್ನ ಸಾಕ್ಷೀಕರಿಸೋದಕ್ಕಾಗಿ ಒಂದು ಸಣ್ಣ ಗುಡಿಸಲಲ್ಲಿ ಮುಂಭಾಗದಲ್ಲಿ ಹಾಕಿದ್ದಾರೆ. ಅದರಲ್ಲಿ ಈಗ ಗಣ್ಯರನ್ನೆಲ್ಲ ಈ ಕಡೆ ನೋಡ್ತಾ ಇರೋದ್ರಿಂದ ನಿಮಗಾಗಿ ಈ ಮಾಹಿತಿನ ಕೊಡ್ತಾ ಇದ್ದೀನಿ. ಅಲ್ಲಿ ಗಣ್ಯರು ವೀಕ್ಷಣೆ ಮಾಡ್ತಾ ಇದ್ದಾರೆ. ಸನ್ಮಾನ್ಯ ಸರ್ಕಾರ, ನಮ್ಮ ಸರ್ಕಾರದ ಬಹಳ ಮಹತ್ವದ ಖಾತೆಯ ಜೊತೆಗೆ ಜಿಲ್ಲಾ ಭಾಗದಲ್ಲಿ ಹೆಂಗೆ 2 ಜನ ಹೋಗ್ತಿದ್ದಾರೆ, ನಮ್ಮ ಸಂಸ್ಕೃತಿಯ ಬೇರುಗಳು ನಮ್ಮಲ್ಲಿ ಜೀವಂತವಾಗಿದೆ ಅನ್ನೋದನ್ನು ಅವರಲ್ಲಿ ಸಾರ್ತಾ ಇದ್ದಾರೆ. 2 ಜನ ಕೂಡ ಬೆಳಗಿನ ಜಾವದಲ್ಲಿ ಹೆಂಗೆ ಬುಟ್ಟಿಗಳನ್ನು ಚಪ್ಪಾಳೆ ಹೊಡೆದ್ಬಿಡೋಣ, ಇದಕ್ಕಿಂತ ಒಳ್ಳೇದು ಸಿಗಲ್ಲ ಇವತ್ತಿಗೆ. ಸಿಕ್ಕರೂ ಸಿಗ್ಬೋದು, ಆದರೆ ಇದಕ್ಕೆ ಚಪ್ಪಾಳೆ ಹೊಡ್ಕೊಳ್ಳೋಣ, ನೆಕ್ಸ್ಟ್ ಏನು ಅಂತ ಗೊತ್ತಿಲ್ಲ ಅಲ್ವಾ. ಹಾಗಾಗಿ ಬಹಳ ಒಳ್ಳೆ ಕ್ಷಣ, ಅಪರೂಪದ ಒಂದು ಆರಂಭ ಇದು. ಆ ಗಣ್ಯರಿಬ್ಬರಿಗೆ ಜೊತೆಗೆ ಅವರಿರ್ತಕ್ಕಂಥ ಎಲ್ಲ ನಾಯಕರಿಗೂ ಕೂಡ ತಮ್ಮೆಲ್ಲರ ಪರವಾಗಿ, ಸಮುದಾಯದ ಪರವಾಗಿ ವಂದನೆಗಳನ್ನು ತಿಳಿಸ್ತಾ ಇದ್ದೇವೆ. ತಮ್ಮ ಸಮಯವನ್ನು ಈ ಕಾರ್ಯಕ್ರಮಕ್ಕಾಗಿ ಕೊಟ್ಟಿದ್ದಕ್ಕಾಗಿ. ಡಾಕ್ಟರ್ ಅಣ್ಣಪ್ಪ ಮಳಿಮಠ ಅವರು ತಕ್ಷಣ ವೇದಿಕೆ ಹತ್ರ ಬರಬೇಕು. ದಯವಿಟ್ಟು ಅತಿಥಿಗಳನ್ನು ಹೊರತುಪಡಿಸಿ ಮಿಕ್ಕವರೆಲ್ಲರೂ ಆಸನಗಳು ತಮಗಾಗಿ ಕಾಯ್ದಿರಿಸಲಾಗಿದೆ, ಅಲ್ಲಿ ಕೂತ್ಕೋಬೇಕು. ಅತಿಥಿಗಳನ್ನು ಮಾತ್ರ ನಮ್ಮ ಸಂಘಟಕರು ವೇದಿಕೆಗೆ ಕರೆತರಬೇಕು ಅಂತೇಳಿ ಕೇಳ್ಕೊತಾ ಇದ್ದೇವೆ. ಜೀವಂತಿಕೆಯನ್ನು ಮತ್ತು ಚಲನಶೀಲತೆಯನ್ನು ಕೊಟ್ಟಿದ್ದೀರಿ. ಹಾಗಾಗಿ ಮೊದಲನೇದಾಗಿ ಈ ಎಲ್ಲ ಬಂಧು ಬಳಗದವರನ್ನು, ಕಿರಿಯರನ್ನು ಎಲ್ಲರನ್ನ ಅತ್ಯಂತ ಪ್ರೀತಿಯಿಂದ ಮೊದಲನೇದಾಗಿ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಸ್ನೇಹಿತರೆ, ದೇವರು ಈ ದೇವರು ಈಗಾಗಲೇ ನಮ್ಮದೊಂದು ಬುಡಕಟ್ಟು ಚಹರೆಗಳನ್ನು ಹೊಂದಿರುವ ಸಮುದಾಯ. ಇಡೀ ಭಾರತೀಯ ಸಾಮಾಜಿಕ ಪರಂಪರೆಗಳ ಒಳಗಡೆ ಯಾವ ಸಮುದಾಯಗಳಲ್ಲೂ ಇಲ್ಲದೇ ಇರತಕ್ಕಂಥ ಒಂದು ಆಹಾರ ಕ್ರಮ ಇದೆ, ಯಾವ ಸಮುದಾಯಗಳದ್ದು ಇಲ್ಲದೇ ಇರತಕ್ಕಂಥ ಒಂದು ಜೀವನ ಕ್ರಮ ಇದೆ, ಯಾವ ಸಮುದಾಯಗಳಲ್ಲಿ ಇಲ್ಲದೇ ಇರತಕ್ಕಂಥ ಒಂದು ಆಚರಣೆಗಳಿದೆ, ಹಬ್ಬ ಹರಿದಿನಗಳಿದೆ. ಇಂಥ ಹಬ್ಬ ಹರಿದಿನಗಳನ್ನು, ಆಚರಣಾ ಕ್ರಮಗಳನ್ನು, ನಮ್ಮ ಉಡುಗೆ ತೊಡುಗೆಗಳನ್ನು, ನಮ್ಮ ಎಲ್ಲ ಸಂಸ್ಕೃತಿಯ ಭಾಗವಾಗಿರುವ ಎಲ್ಲವುಗಳನ್ನು ನಾವು ನಾವೇನು ಮಾಡ್ಕೊಳ್ತಾ ಇದ್ದೀವಿ ಅಂದರೆ ಅದನ್ನು ಕೀಳರಿಮೆಯಿಂದ ಕಂಡುಕೊಳ್ತಾ ಇದ್ದೀವಿ. ಸ್ನೇಹಿತರೆ, ಬಹುಶಃ ನಾನು ಭಾಳ ಸಂದರ್ಭದಲ್ಲಿ ನಾನು ಅಂದ್ಕೊಂಡಿದ್ದೀನಿ, ಈ ರೀತಿಯಾದ ಆಚರಣೆ ಕ್ರಮಗಳು ಬಹುಶಃ ಬೇರೆ ಯಾವುದೇ ಸಮುದಾಯದಲ್ಲಿ ಇದ್ದಿದ್ರೆ ಬಹುಶಃ ಇದನ್ನು ವಿಶ್ವಮಟ್ಟಕ್ಕೆ ಏರಿಸ್ತಾ, ಈ ಸಮುದಾಯ ಮತ್ತು ಈ ಸಮುದಾಯದ ಒಳಗಡೆ ಇರುವ ಆಚರಣೆಗಳು ಯಾವುದೇ ಕಾರಣಕ್ಕೂ ಅದು ಮರೆಯಾಗಲಿಕ್ಕೆ ಸಾಧ್ಯ ಇಲ್ಲ ಅನ್ನುವ ಅಭಿಮಾನ ಮತ್ತು ಹೆಮ್ಮೆ ನಮ್ಮದಾಗಿದೆ. ಸ್ನೇಹಿತರೆ, ಇಂಥ ಒಂದು ಸುಂದರವಾದ ಕಾರ್ಯಕ್ರಮ, ಈ ಕಾರ್ಯಕ್ರಮಗಳನ್ನು ಪ್ರತಿ ವರ್ಷವೂ ಆಚರಣೆ ಮಾಡ್ಕೊಳ್ತಾ ಬಂದಿದ್ದೀವಿ. ಈ ಸಂದರ್ಭದಲ್ಲಿ ಇದರ ಉದ್ಘಾಟನಾ ಸಂದರ್ಭ ನಡೀತಾ ಇದೆ. ಈ ಕಾರ್ಯಕ್ರಮದ ವೇದಿಕೆ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂತಹ ನಮ್ಮ ಈ ಬಳಗದ ಸುರೇಶ್ ಕೆ ಬಾಳಗುಂಡಿಯವರು ವಹಿಸಿಕೊಂಡಿದ್ದಾರೆ. ಹಾಗಾಗಿ ಅವರನ್ನು ಅತ್ಯಂತ ಪ್ರೀತಿಯಿಂದ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಸ್ನೇಹಿತರೆ, ನಮಗೆ ಇಡೀ ಬಹುಶಃ ನಮ್ಮ ಈ